ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಅರ್ಥ. ಹೌದಾ? ಇದು 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಪ್ರಮೇಯ ಆಗಿರ್ತಾವೆ. ಇಲ್ಲಿ ನೋಡಿರಿ, ಇಷ್ಟು ಮಾಡ್ಕೊಂಡು ಬಿಟ್ಟರೆ ನಿಮ್ಗೆ 7 ಮಾರ್ಕ್ಸ್ ಫಿಕ್ಸ್ ಅಂದಂಗೆ. ಪ್ರಮೇಯದ ಮೇಲೆ 7 ಮಾರ್ಕ್ಸ್, ಒಂದು 4 ಮಾರ್ಕ್ಸ್, ಒಂದು 3 ಮಾರ್ಕ್ಸ್ ಫಿಕ್ಸ್ ಇದ್ದೇ ಇರ್ತಾವೆ. ಹೌದಾ? 7 ನಂಬರ್ ಬೇಕಾಯಿತು ಅಂತಂದ್ರೆ ಇದೊಂದು ಪರ್ಫೆಕ್ಟಾಗಿ ಮಾಡ್ಕೊರಿ. ಇಷ್ಟು ಥಿಯರಮ್ ನೀವು ಪರ್ಫೆಕ್ಟಾಗಿ ಮಾಡಿಬಿಟ್ರಿಪ್ಪ ಅಂತಂದ್ರೆ ಆರಾಮಾಗಿ 7 ಮಾರ್ಕ್ಸ್ ಸಿಗ್ತಾವೆ. ನಾವು ಯಾವುದೇ ಕೇಳಲಿಕ್ಕೆ ಇದ್ರಾಗ ಬಿಟ್ಟು ಬೇರೆದೇನು ಕೇಳೋಂಗಿಲ್ಲ. ಇರೋದೇ ಒಂದು 5 ಅವ. ಹೌದಾ? ನೋಡ್ರಿ, ಈಗ 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥವು 3 ಅವ. ಹೌದಾ? 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥವು 2 ಅದಾವೆ. ಅವು ಎಷ್ಟು ಪ್ರಮೇಯ ಪರ್ಫೆಕ್ಟ್ ಮಾಡಿಬಿಟ್ರೆ ನೀವು 7 ಮಾರ್ಕ್ಸ್ ಫಿಕ್ಸ್ ಇವತ್ತು. ಇದೊಂದು ವಿಡಿಯೋದಲ್ಲಿ ನೋಡಿರಿ, ಪರ್ಫೆಕ್ಟಾಗಿ ಥಿಯರಮ್ ಅಷ್ಟು ನೋಡ್ಕೊರಿ. ಓಕೆನಾ? 7 ಮಾರ್ಕ್ಸ್ ಇವತ್ತು ಫಿಕ್ಸ್ ನಿಮಗೆ. ಯಾವ ರೀತಿಯಾಗಿ ನೆನಪಿಟ್ಕೋಬೇಕಪ್ಪ ಅಂತಂದರೆ, ಇಲ್ಲಿ ಜಸ್ಟ್ ಏನಪ್ಪ ಅಂದ್ರೆ ಒಂದು ತ್ರಿಭುಜ ಹಾಕೋರಿ. ಎ ನೋಡಿರಿ, ಇಲ್ಲಿ ಎ, ಇದು ಬಿ, ಇದು ಸಿ ಅಂತ. ಹೌದಾ? ಮೆನ್ಷನ್ ಮಾಡೋದು. ಈ ಸಮಾನಾಂತರ ರೇಖೆ ಅಂತ ಡಿ ಒಂದು ಎಳೆದು ಬಿಡಬೇಕು, ಡಿ. ಹೌದಾ? ಆಮ್ಯಾಗ ಏನಪ್ಪ ಅಂದರೆ ಉಳಿದು ಎಲ್ಲ ಇವೇನಂತ ರಚನೆ ಮಾಡ್ಕೊಬೋದು, ಜಾಯಿನ್ ಮಾಡಬೇಕು. ಸಿ ಡಿ ಮತ್ತು ಬಿ ಇಷ್ಟು ಜಾಯಿನ್ ಮಾಡ್ಕೊಂಡು ಬಿಟ್ಟಪ್ಪ ಅಂದರೆ ಈಗ ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಲಂಬ ಎಳ್ಕೋಬೇಕು ಇಲ್ಲಿ. ಹೌದಾ? ಎ ಬಿಗೆ ಎನ್ ಇ ಲಂಬ ಆಗಿರ್ತದೆ, ಎ ಸಿಗೆ ಡಿ ಎಮ್ ಲಂಬ ಇರ್ತದೆ. ಇದು ಡಿ ಎಮ್, ಇದಕ್ಕೆ ಇದು ಲಂಬ, ಇದಕ್ಕೆ ಈ ಕಡೆ ಈ ಲಂಬ. ಈ ಲಂಬ ರೇಖೆಗಳು ನಿಮ್ಗೆ ಭಾಳ ಗೊತ್ತಿರಬೇಕು. ಇಷ್ಟು ಗೊತ್ತಿತ್ತು ಅಪ್ಪ ಅಂದ್ರೆ ನೀವು ಆರಾಮಾಗಿ ಬರಿಬೋದು ಮುಂದೆ. ಹೌದಾ? ಇಲ್ಲೇನಿಲ್ಲ, 3 ಲೈನ್ ನೋಡಿರಿ. ದತ್ತ ಸಾಧನೆಯ ರಚನೆ ಬರಿಬೇಕಾಯ್ತು. ದತ್ತ ಒಳಗೆ ತ್ರಿಭುಜ, ಯಾವ ತ್ರಿಭುಜ ಅದ ಅಲ್ಲಿ ಬರಿಬೇಕು. ತ್ರಿಭುಜ ಎ ಬಿ ಸಿದಲ್ಲಿ ಡಿ ಮತ್ತು ಬಿ ಸಿ ಎರಡು ಏನವ ಅಂತಂದ್ರೆ ಈ ಲೈನ್ ಮತ್ತು ಇದು ಲೈನ್ ಸಮಾನಾಂತರವ ಅಂತ ಅರ್ಥ. ಆಮೇಲೆ ಸಾಧನೆಯೊಳಗೆ ಏನು ನಾವು ಏನು ಸಾಧಿಸಕ್ಕೆ ಹೊಡ್ತೀವಿ ಅದನ್ನು ಬರಿಬೇಕಿಲ್ಲಿ. ಈಗ ಎ ಡಿ ಬೈ ಇಲ್ಲಿ ನೋಡ್ರಿ ಅರ್ಧ, ಬಿ ಡಿ ಇದು ಅರ್ಧ, ಎ ಇ ಬೈ ಇ ಸಿ ಇದು ಅರ್ಧ ಅನ್ನಂಗೆ. ಹೌದಾ? ಎಷ್ಟು ಗೊತ್ತಿರ್ಬೇಕು ನಮ್ಗೆ, ಅರ್ಧ ಅರ್ಧ ಗೊತ್ತಾಯ್ತು. ರಚನೆ ಒಳಗೆ ನಾ ಹೇಳ್ದಲ್ಲ, ಈಗ ಡಿ ಸಿ ಸೇರಿಸ್ಬೇಕು ಅಂತ ಅಂದಂಗೆ. ಇದು ಡಿ ಸಿ, ಇದು ಮತ್ತು ಬಿ ಇ ಇಷ್ಟು ಸೇರಿಸ್ಕೋಬೇಕು, ಇ ಬಿಗಳನ್ನು ಸೇರಿಸಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ಎನ್ ಎಮ್ ಲಂಬ ಎ ಬಿ ನೋಡಿರಿ. ಇ ಎನ್ ಪರ್ಪೆಂಡಿಕ್ಯುಲರ್ ಎ ಬಿ, ಇ ಎನ್ ಲಂಬ ಎ ಬಿ. ಆಮ್ಯಾಗ ಡಿ ಎಮ್ ಲಂಬ, ಇದು ಡಿ ಎಮ್ ಕಡಿ ಇದ್ದದ್ದು ಫಸ್ಟ್, ಆಮ್ಯಾಗ ಅಡ್ಡಿದ್ದದ್ದು ಸೆಕೆಂಡ್ ಬರಿಬೇಕು, ಎ ಸಿ. ಇಷ್ಟು ಗೊತ್ತಿರ್ಬೇಕು ನಮಗೆ. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಸಾಧನೆ ಒಳಗೆ ಬರಿಬೇಕಾಗಿದ್ದು ಏನು ಅಂತಂದ್ರೆ ತ್ರಿಭುಜ ಎ ಡಿ, ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇದಲ್ಲಿ ನೋಡಿದ್ದು ಫಸ್ಟ್ ತ್ರಿಭುಜ ನೆನಪಿಡ್ರಿ. ಇದು ಒಂದು ತ್ರಿಭುಜ. ಈ ತ್ರಿಭುಜಾಗನ ಇಲ್ಲ ನೋಡಿ, ಬಿ ಡಿ ಇ ಹಿಂಗೆ ಕ್ರಾಸ್. ಹೌದಾ? ಇವೆರಡು ತ್ರಿಭುಜ ಈ ಕಡೆ ಸೈಡಿಂದ ತೊಗೋಬೇಕು. ಲೆಫ್ಟ್ ಸೈಡ್ ಫಸ್ಟ್ ನೋಡಿರಿ, ಬೇಸ್ ಎರಡಕ್ಕೆ ಹಿಂಗೆ ಬೇರೆ ಬೇರೆ ಇರುತ್ತೆ, ಹೆಂಗಿರುತ್ತೆ. ಹೌದಾ? ಈಗ ನಮಗಿದು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ಅಂದ್ರೆ ತ್ರಿಭುಜ ಎ ಡಿಯ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ನಮ್ಗೆ ಫಾರ್ಮುಲಾ ಗೊತ್ತಿರಬೇಕಿದೆ. ಹೌದಾ? ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಪಾದ ಇಲ್ಲ ನೋಡಿ, ಎ = 1/2 ಪಾದ ಇಂಟು ಎತ್ತರ ಅಂದಂಗೆ, ಬೇಸ್ ಇಂಟು ಹೈಟ್ ಅಂದಂಗೆ. ಬೇಸ್ 1/2 ಹಂಗೆ ಬರಬೇಕು. ಇದ್ರಾಗ ಬೇಸ್ ನೋಡಿರಿ ಈ ಕಡೆದಾಗಿರ್ತದೆ, ಎ ಡಿ ಬೇಸ್ ಆಗಿರ್ತದೆ. ಹೈಟ್ ಏನಾಗಿರ್ತದೆ, ಇದು ಇ ಎನ್ ಹೈಟ್ ಆಗಿರ್ತದೆ. ಹೌದಾ? ಇ ಎನ್ ಹೈಟ್ ಆಯಿತು, ಇಲ್ಲದ್ರೆ ಇದು ಹೈಟ್ ಇ ಎನ್, ಇದು ಬೇಸ್ ಆಗಿರ್ತದೆ ಒಂದು ಸೈಡ್. ಈ ತ್ರಿಭುಜ ಮ್ಯಾಲಿನ ತ್ರಿಭುಜದಾಯಿತು. ತೆಳಗಿನ ತ್ರಿಭುಜದ ನೋಡ್ರಿ ಬಿ ಡಿ ಇಲ್ಲ ನೋಡಿರಿ, ಬಿ ಡಿ ಇ ಎನ್. ಈ ತ್ರಿಭುಜಕ್ಕೆ ಬೇಸ್ ಬಿ ಡಿ ಆಗಿರ್ತದೆ, ಹೈಟ್ ಇದನ್ನೇ ಆಗಿರ್ತದೆ. ಹೌದಾ? ತೆಳಗಿನ ಸೈಡಿನ ತ್ರಿಭುಜಕ್ಕೂ ಬೇಸ್ ಬಿ ಡಿ ಆದರೆ ಅದೇನಾಗಿರ್ತದೆ, ಹೈಟ್ ಅದು ಎನ್ನೇ ಆಗಿರ್ತದೆ, ತ್ರಿಭುಜದ ಬೇಸ್. ಓಕೆ? ಇಷ್ಟು ಗೊತ್ತು. 1/2 ಕ್ಯಾನ್ಸಲ್ ಆಯಿತು, ಎ ಡಿ ಬೈ ಬಿ ಡಿ ಆಯಿತು. ಒಂದು ಸೈಡಿಂದ ಐತಿ ಈ ಕಡೆ. ಹೌದಾ? ಲೆಫ್ಟ್ ಸೈಡಿಂದ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ರೈಟ್ ಸೈಡಿಗೂ ಸೇಮ್ ಬರಿಬೇಕು, ಮತ್ತೇನಿಲ್ಲ, ಮುಗೀತಲ್ಲ, ಥಿಯರಮಿಗೆ ಮುಗೀತು. ಇಲ್ಲೇನು ಬ್ಯಾಟ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಈಗ ತ್ರಿಭುಜ ಅದೇ ಸೇಮ್ ಬರಿಬೇಕು. ತ್ರಿಭುಜ ಎ ಡಿ ಇ ಇದೊಂದು ತ್ರಿಭುಜದಾಗ ಇಲ್ಲಿ ಕಡೆ ಈ ಸೈಡಿಂದ ತೊಗೋಬೇಕಾದ್ರೆ ಈ ಕಡೆ ಬರಬೇಕು ನಾವು. ರೈಟ್ ಸೈಡಿಗೆ ತ್ರಿಭುಜ ನೋಡಿ, ಈ ಲೈನ್ ಅದಲ್ಲ, ಇದು ಈ ಲೈನ್ ಮೇಲೆ ಇರ್ತಕ್ಕಂಥ ತ್ರಿಭುಜ ಇದು ಬರ್ತದೆ. ಅದಕ್ಕಾಗಿ ಈ ತ್ರಿಭುಜ ತೊಗೊಂಡಾಗ ಬೇಸ್ ಈ ಕಡೆದಾಗಿರ್ತವೆ. ಇಲ್ಲಿ ಬೇಸ್ ನೋಡ್ರಿ ಎ ಇ ಬೇಸ್ ಆಗಿರ್ತದೆ. ಹೌದಾ? ಇಲ್ಲಿ ನೋಡ್ರಿ ಸೆಕೆಂಡ್ದಾಗ ಏನಾಗ್ತದೆ ಎ ಇ ಬೇಸ್ ಆಗಿರ್ತದೆ, ಹೈಟ್ ಡಿ ಎಮ್ ಆಗಿರ್ತದೆ. ಇಲ್ಲಿ ತೆಳಗಿನ ತ್ರಿಭುಜದ್ದು ಸಿ ಇ ಬೇಸ್ ಆಗಿರ್ತದೆ, ಹೈಟ್ ಡಿ ಎಮ್ ಎ ಆಗಿರ್ತದೆ. ಹೌದಾ? ಡಿ ಎಮ್ಗಳು ಇವೆಲ್ಲ ಕ್ಯಾನ್ಸಲ್ ಆಗ್ತಾವೆ. ಇಲ್ಲಿ ಬಿ ಏನು ಮ್ಯಾಗಿಂದ ಕ್ಯಾನ್ಸಲ್ ಆಗ್ತಾವೆ. 1/2 ಕ್ಯಾನ್ಸಲ್ ಆಗಿ ಎ ಡಿ ಬೈ ಬಿ ಡಿ ಆಗಿರ್ತದೆ. ಇಲ್ಲಿ ಬಿ ಸೇಮ್ 1/2 ಕ್ಯಾನ್ಸಲ್, ಎ ಇ ಬೈ ಈ ಸಿ ಇ ಉಳಿತು. ಇಕ್ವೇಷನ್ ನಂಬರ್ 2. 1 ಮತ್ತು 2ರಿಂದ ತ್ರಿಭುಜ ಅಂತ ಬರುತ್ತೆ, ಸಮಾನಾಂತರ. ಹೌದಾ? ಅದಕ್ಕೆ ಎ ಡಿ ಬೈ ಬಿ ಡಿ, ಎ ಇ ಬೈ
ಸಿ ಇ 1 ಮತ್ತು 2ರಿಂದ ಬಂದು ಬಿಡ್ತಾರೆ. ನಮಗೆ ಇದಿಷ್ಟೇ ಪ್ರೂವ್ ಮಾಡಿಬಿಟ್ಟು ಬೇಕಾಗ್ಯದ, ಅದಾಯ್ತು ಮುಗೀತು. ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ಫಿಕ್ಸ್ ನಿಮಗೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಇಲ್ಲದ ನೋಡಿರಿ, ಕೋನ ನಿರ್ಧಾರಕ ಅಂತ. ಹೌದಾ, ಇಲ್ಲಿ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಅಂತಂತಂದರೆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ. ಹೌದಾ, ಹೇಳಿಕೆ ಇದು ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನಮ್ಗೆ. ನಾವು ತ್ರಿಭುಜಗಳು ಹಾಕ್ಕೋಬೇಕು. 2 ತ್ರಿಭುಜ ಹಾಕ್ಕೊಂಡು ABC ಒಂದು DEF ಒಂದು ತ್ರಿಭುಜ. ಹೌದಾ, ಇದೊಂದು ತ್ರಿಭುಜ 2 ತ್ರಿಭುಜ ಬೇಕು ನಮಗಿಲ್ಲಿ. ಇದೊಂದು ತ್ರಿಭುಜ ಹಾಕ್ಕೋಬೇಕು. ಅವಾಗ ನೋಡ್ರಿ ನಮಗೆ ಇದು ಅನುರೂಪ ಅಂತಾರೆ. ಎದ ಅನುರೂಪ ಕೋನ ಡಿ ಇಲ್ಲಿರ್ತದೆ. ಹೌದಾ, ಬಿ ಅನುರೂಪ ಕೋನ ಇ ಇರ್ತದೆ, ಸಿದ ಅನುರೂಪ ಕೋನ ಎಫ್ ಆಗಿರ್ತದೆ. ಹೌದಾ, ಈ ಥರ ಅನುರೂಪ ಕೋನಗಳು ಅಂತ ಕರಿತೀವಿ. ಈಗ ತ್ರಿಭುಜ ABC ಮತ್ತು DEF ಅಂದರೆ ಈ ತ್ರಿಭುಜ ಮತ್ತು ಈ ತ್ರಿಭುಜ 2 ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಎ ಅನುರೂಪ ಡಿ ಆಗಿರ್ತದೆ, ಈಗ ಹೇಳೋದಿಲ್ಲ. ಬಿ ಅನುರೂಪ ಇ ಆಗಿರ್ತದೆ, ಸಿ ಅನುರೂಪ ಕೋನ ಯಾವಾಗಿದೆ ಎಫ್ ಆಗಿರ್ತದೆ. ಅವೆಲ್ಲ ಈಕ್ವಲ್ ಇರ್ತಾವೆ. ಇದು ದತ್ತ ಒಳಗೆ ಅದ ಕ್ವಶನ್, ಅದು ಏನು ಚಿತ್ರದ ಬರ್ಕೊಂಡಿರ್ತೀವಲ್ಲ ಅದನ್ನೇ ಇಲ್ಲಿ ಬರಿಬೇಕು. ಸಾಧನೆ ಒಳಗೆ ಏನು AB/DE ನೋಡ್ರಿ. AB ಎದರ ಯಾವುದದ DE ಅದ, ಅದ್ರ ಬಾವು. AC ಎದರ DF ಅದ. ಹೌದಾ, ಇಲ್ಲಿ ತೆಳಗೆ BC ಎದರ EF ಅದ. ಇವು ಭಾವಗಳು. ಹೌದಾ, ಅದಕ್ಕೆ ರಚನೆ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲೊಂದು ರಚನೆ ಮಾಡ್ಕೋಬೇಕು ಅಷ್ಟೇ. ಹೌದಾ, ರಚನೆ ಮಾಡ್ಕೊಂಡು ಬರೀಬೇಕು. AX = DE ಅಲ್ಲ, AX ಏನದಲ್ಲ ಸೈಡ್, ಇದು ಈ ತ್ರಿಭುಜ ಮ್ಯಾಗಿ ತ್ರಿಭುಜ ಅಷ್ಟೇ ನೋಡ್ರಿ. ಹಿಂಗೆ ಬಂದು ಈ ತ್ರಿಭುಜ ಅಷ್ಟೇ ನೋಡ್ಕೋಬೇಕು. ಅದು AX = DE ಆಗಿರ್ತದೆ. ಇದು DE. ಹೌದಾ, ಇದರಿಂದ AY ಈ ಸೈಡಿಂದ EY ಇದ್ದರೆ ಈ ಕಡೆಯಿಂದ ಬರ್ತದೆ. ಇದು ಯಾವುದು DF ಆಗುವಂತೆ X ಮತ್ತು Y ಬಿಂದುಗಳನ್ನು ಗುರುತಿಸಿ. ಇಲ್ಲಿ X ಮತ್ತು Y ಬಿಂದುಗಳನ್ನು ಗುರುತಿಸಿದನು. ಹೌದಾ, ಇಲ್ಲಿ X ಇದು Y ಗುರುತಿಸಿ ಜಾಯಿನ್ ಮಾಡಿಬಿಡ್ಬೇಕು. XY ಅನ್ನು ಸೇರಿಸಿ ಮುಗೀತು. ಇದು ರಚನೆ ಒಳಗೆ ಬರ್ಕೊಂಡಿವಿ. ಸಾಧನೆ ಅಂತಕ್ಕಂಥದ್ರೊಳಗೆ ಏನು ಮಾಡಬೇಕು, ಈಗ ಈ ತ್ರಿಭುಜನೇ ನಾವು ಏನು ರಚನೆ ಮಾಡ್ಕೊಂಡು ಇರ್ತಲ್ಲ, ಆ ರಚನೆ ಮಾಡ್ಕೊಂಡು ತ್ರಿಭುಜ ಮತ್ತು ಈ ಕಡೆ ಅದರ ರೀತಿ ತ್ರಿಭುಜ 2 ಕನ್ಸಿಡರ್ ಮಾಡ್ಕೋಬೇಕು. AXY ಮತ್ತು DFಗಳಲ್ಲಿ AX = DE ಅಂತ ಗೊತ್ತದ ನಮ್ಗೆ. ಇದು AX = DE ರಚನೆಯಿಂದ ಅದು 2 ಈಕ್ವಲ್. XAY ಅನುರೂಪ ಕೋನ ಬರಿಬೇಕಿಲ್ಲಿ. ಅನುರೂಪ ಕೋನ EDF ಅವೆರಡು ಅನುರೂಪ ಕೋನ ದತ್ತ ಕೊಟ್ಟಿದ್ದದ. ಈಗ ನಮಗೇನು ಬೇಕಾಗಿದೆ ಇಲ್ಲಿ AY = DF ರಚನೆ. AY = ಈ ಸೈಡಿಂದ AY = DF ನೋಡ್ರಿ. ಇಲ್ಲಿ ಏನು ಬೇಕಾಗಿತ್ತು ನಮ್ಗೆ, 2 ಬಾಹುಗಳು ಬರ್ದೀವಿ, ಒಂದು ಕೋನ ಬರ್ದೀವಿ. ಇದು ಒಂದು ಏನದ ಅಂದರೆ ಬಾಹುಗಳದ, ಇದೊಂದು ಕೋನ ಅದ. ಹೌದಾ, ಅದಕ್ಕಾಗಿ ಬಾ ಅಂತ ಕರಿತಾರೆ. ಈಗ ಬಾವು ಕೋನ ಬಾವು. ಹೌದಾ, ಅದಕ್ಕೆ ಕೋನ ನಡಬರ್ಕ್ ಬರಿಬೇಕು. ಅದಕ್ಕೆ ತ್ರಿಭುಜ AXY ಏನಾಗಿರ್ತಾವೆ ಸಮರೂಪ ತ್ರಿಭುಜಗಳದು. ಸಮರೂಪ ತ್ರಿಭುಜಗಳದ್ದು ಅಂತಪ್ಪ ಅಂದರೆ ಅದರ ಅನುರೂಪ ಕೋನಗಳನ್ನು ಏನಾಗಿರ್ತಾವೆ ಸಮನಾಗಿರ್ತಾವೆ ಮತ್ತು ಅನುರೂಪ ಭಾವಗಳನ್ನು ಕೂಡ ಸಮನಾಗಿರ್ತಾವೆ. ಅದಕ್ಕೆ ಇವು 2 ತ್ರಿಭುಜಗಳು ಈಗ ನೋಡ್ರಿ, ಅದಕ್ಕೆ AXY 2 ಅನುರೂಪ ಕೋನಗಳನ್ನು ಸಮನಾಗಿರ್ತಾವೆ. ಅದಕ್ಕೆ ಅನುರೂಪ ಕೋನಗಳು ಸಮ ಆಗಿದ್ದು ಅಂತಂದ್ರೆ 3 ಅನುರೂಪ ಕೋನಗಳು ಸಮ ಆಗಿದ್ದು ಒಂದು ಸಮಾನಾಂತರ ಲೈನ್ XY = EF ಅವೆರಡು ಈಕ್ವಲ್ ಆಗಿರ್ತಾವೆ. ಅದಕ್ಕೆ therefore ಅಂತ ಹಾಕಿ XY ಸಮಾನಾಂತರ BC ಅದ. ಅನುರೂಪ ಕೋನಗಳು ಸಮನಾಗಿದ್ದರೆ ಅನುರೂಪ ಕೋನಗಳು ಸಮ ಅವಾಗ ರೇಖೆಗಳು ಏನಾಗಿರ್ತಾವೆ ಸಮಾಂತರವಾಗಿರ್ತಾವೆ. ಅನುರೂಪ ಕೋನಗಳು ಸಮ ಆಗಿದ್ದರೂ ಅದರ ರೇಖೆಗಳನ್ನು ಕೂಡ ಸಮಾನಾಂತರ ಆಗಿರ್ತಾವೆ. ಅದಕ್ಕೆ ಭಾವಗಳು ಬರೆದು ಬಿಡಬೇಕು. AB/AX BC/EXY CA/YA. ಇದು ಥೇಲ್ಸ್ ಪ್ರಮೇಯ ಪ್ರಕಾರ. ಹೌದಾ, ರೇಖೆಗಳು ಸಮಾನಾಂತರವಾದಂಥದ್ದು ಭಾವಗಳನ್ನು ಕೂಡ ಏನಾಗಿರ್ತಾವೆ ಅದರದಾದ ಸಮನಾಗಿರ್ತಾವೆ ಥೇಲ್ಸ್ ಪ್ರಮೇಯ ಪ್ರಕಾರ. ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಅಂದಾಗ. ಇವೆರಡು 4 ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ಸ್ಗಳು. ಈಗ ಇನ್ನೂ ಏನಪ್ಪ ಅಂತಂದರೆ 2 ಏನವ ಅಂತಂದರೆ 3 ಮಾರ್ಕ್ಸ್ ಕ್ವಶನ್ಸ್ ಅವ. ಇನ್ನೂ ಒಂದು ಏನಪ್ಪ ಅಂದ್ರೆ 4 ಮಾರ್ಕ್ಸಿಂದು ಥಿಯರಮ್ ಅದ. ಇಷ್ಟು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ರೆ ಈಗ ನೀವು ಮ್ಯಾಲಿಂದು ನೋಡಿರಿ ತ್ರಿಭುಜ ಅಲ್ಲಿ ಫಸ್ಟ್ ನಾವು ಕೋನಗಳು ಸಮ ಅಂತ ತೋರಿಸಿವಿ. ಈಗೇನು ತೋರಿಸ್ಬೇಕಂದ್ರೆ ಜಸ್ಟ್ ಇಲ್ಲಿ ಏನದಂದ್ರೆ ಅದು ಜಸ್ಟ್ ರಿವರ್ಸ್ ಅದ, ಮತ್ತೇನಿಲ್ಲ. ಇಲ್ಲಿ ಬಾಹುಗಳು ಸಮಾನವಾಗಿ ಅಂತ ಬರ್ದು ಆಮ್ಯಾಗ ಏನಪ್ಪ ಅಂದ್ರೆ ಕೋನಗಳು ಸಮನಾವ ಅಂತ ಬರಿಬೇಕು. ಕೋನ ಸಮರೂಪತೆ ನಿರ್ಧಾರಕ ಗುಣ ದತ್ತ ರಚನೆ ಥೇಲ್ಸ್ ವಿಲೋಮ ಪ್ರಮೇಯ ಪ್ರಕಾರ ಇದು ಅದ. ಹೌದಾ, ಅದೇ ಜಸ್ಟ್ ಅವೆರಡು ಥೇಲ್ಸ್ ಪ್ರಮೇಯ ಇದ್ರ ಮೇಲೆ ಇವೆರಡು ಹೌದಾ. ಅದು ಒಂದು ಮ್ಯಾಲಿನ ಗೊತ್ತಾಯ್ತುಪ್ಪ ಅಂದ್ರೆ ಇದು ಆಟೋಮೆಟಿಕ್ ಇದನ್ನು ಅದರದ್ದೇ ಸೇಮ್ ಅದ. ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತಾವೆ. ಬಾ ಸ್ವಯಂ ಸಿದ್ಧ ಅಂತ ಅರ್ಥ.
ಈಗ ಬಾಹುಗಳು ಸಮರೂಪ ಆಗಿದ್ದು ಅಂದ್ರೆ ಅವಾಗ ಏನಾಗಿರ್ತಾವೆ ತ್ರಿಭುಜಗಳು ಸಮರೂಪ ಹೊಂದಿರ್ತಾವೆ. ಅದಕ್ಕಾಗಿ ಅದ್ರ ಕೋನಗಳನ್ನ ಏನಾಗಿರ್ತಾವೆ ಸಮನ ಆಗಿರ್ತಾವೆ. ತ್ರಿಭುಜ ಏನಾಗಿರ್ತಾವೆ ಸಮಾನಾಂತರ ಆಗಿರ್ತಾವೆ. ಇದು ಒಂದು 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸ್ ಯಾವಪ್ಪ ಅಂತ ಇದು ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಗಳು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ. ಹೌದಾ, ಲಂಬವಾಗಿರುತ್ತದೆ. ಈಗ ಲಂಬವಾಗಿರುತ್ತದೆ ಅಂತಕ್ಕಂಥದ್ದು ನೋಡ್ರಿ, ಇದೊಂದು ವೃತ್ತ ಹಾಕೊಂಡು ಕಿಸಿದ್ರೆ ಇದು ಪಿ ಬಿಂದುವಿನಲ್ಲಿ ಸ್ಪರ್ಶಕ ಅದ. ಇದು ಹೌದಾ, ಈ ಥರ ಇದು XY ಇದು ಹೌದಾ. ಇಲ್ಲಿ ಒಂದು ಪಾಯಿಂಟ್ ಗುರುತಿಸ್ಬೇಕು ಆರ್ ಅಂತೇಳಿ. OR = RQ. ನೋಡ್ರಿ, ಯಾವುದೇ ಒಂದು ವೃತ್ತ ಮೇಲೆ ಸ್ಪರ್ಶಕ ಬಿಂದುವಿನ ಬಿಟ್ಟು ಬೇರೆ ಕಡೆ ಎಲ್ಲರೇ ನೀವು ಜಾಯಿನ್ ಮಾಡ್ರಿ, ಈ ವೃತ್ತದ ನಾವು ಜಾಯಿನ್ ಮಾಡಿದ ಏನು ಸ್ಪರ್ಶ ಬಿಂದು ಇರ್ತದಲ್ಲ, ಆ ಸ್ಪರ್ಶ ಬಿಂದುಕ್ಕಿಂತ ಇದು ಮುಂದಿನ ಲೈನ್ ಏನಾಗಿರ್ತದೆ ದೊಡ್ಡನೇ ಆಗಿರ್ತಾವೆ. ಈ ಕಡೆ ತೊಗೊಂಡ್ರೂ ದೊಡ್ಡದೇ ಆಗಿರ್ತದೆ, ಈ ಕಡೆ ತೊಗೊಂಡ್ರೂ ದೊಡ್ಡದೇ ಆಗಿರ್ತದೆ, ಇಲ್ಲಿ ತನಕ ತೊಗೊಂಡ್ರೂ ದೊಡ್ಡದೇ ಆಗಿರ್ತದೆ. ಹೌದಾ, ಅಂದ್ರೆ ವೃತ್ತದ ತ್ರಿಜ್ಯಕ್ಕಿಂತ ಉಳಿದೆಲ್ಲ ಏನಾಗಿರ್ತಾವೆ ದೊಡ್ಡನೇ ಇರ್ತಾವೆ. ಹೌದಾ, ಅದಕ್ಕಾಗೋಸ್ಕರ ಏನಪ್ಪ ಅಂದ್ರೆ ಒಂದು ಕಾನ್ಸೆಪ್ಟ್ ಇದ್ರಾಗ ಗೊತ್ತಿರಬೇಕಿಲ್ಲಿ. ಇದು ಗೊತ್ತಾಯ್ತು ಅಂದ್ರೆ 0 ಅಂಬದು ಏನದ ಬರಿಬೇಕಿಲ್ಲಿ. 0 ವೃತ್ತ ಕೇಂದ್ರ ವೃತ್ತಕ್ಕೆ P ಸ್ಪರ್ಶ ಬಿಂದು. ಸಾಧನೆಯ OP ಪರ್ಪೆಂಡಿಕ್ಯುಲರ್ XY. ಸ್ಪರ್ಶಕ ಮೇಲೆ Q ಬಿಂದುವನ್ನು ಗುರುತಿಸಿ OQ ಅನ್ನು ಸೇರಿಸಿ. ಆಮ್ಯಾಗ 0 ವೃತ್ತ ಕೇಂದ್ರವಿರುವ ವೃತ್ತದಲ್ಲಿ OP = OR. ಒಂದೇ ವೃತ್ತದ ತ್ರಿಜ್ಯಗಳು. OQ = OR + RQ. ನೋಡಿ, 2 OQ ಬರಬೇಕಾಯ್ತು ಅಂತಂದ್ರೆ ನಮ್ಗೆ ಏನು ಗೊತ್ತಿರಬೇಕು, ಇವೆರಡು ಪ್ಲಸ್ ಮಾಡಿಕೊಂಡ್ರೆ ನಮ್ಗೆ ಬರ್ತದೆ ಇಲ್ಲಿ. ಹೌದಾ, ಇಲ್ಲಿ OQ ಇಲ್ಲಿ ಹಿಡಿದು ಇಲ್ಲಿ ತನಕ ಬರಬೇಕಾಯ್ತಂದ್ರೆ ಇಲ್ಲಿ 2 ಪ್ಲಸ್ ಮಾಡ್ಕೋಬೇಕು ಅಷ್ಟೇ ನಾವು. ಹೌದಾ, ಪ್ಲಸ್ ಮಾಡಿಕೊಂಡ್ರೆ ನಮ್ಗೆ ಬರ್ತದೆ 2. ಇಲ್ಲಿ OQದಿಂದ RQ ಪ್ಲಸ್ ಮಾಡಿದ್ರೆ ಇಲ್ಲಿ OQ ಬರ್ತದೆ. ಅದಕ್ಕೆ OQ > OR. ORಕ್ಕಿಂತ OQ ಏನಾಯ್ತು ಹೇಳ್ರಿ, ಇದು ತ್ರಿಜ್ಯ ಇಲ್ಲಿ ತನಕ. ಇದು ಲೈನ್ ಇಲ್ಲಿಗೆ ಸ್ಟಾಪ್ ಆಯ್ತು ಅಂದ್ರೆ ಈ ಲೈನ್ OQ ORಕ್ಕಿಂತ ನೋಡ್ರಿ, ORಕ್ಕಿಂತ OQ ದೊಡ್ಡದಲ್ಲ, ಅಷ್ಟು ಬರಿಬಿಡ್ಬೇಕು. ಅದಕ್ಕೆ OP ಲಂಬ XY. OPನೇ ಲಂಬ ಆಗಿರ್ತದೆ. ಯಾವಾಗ ಸಣ್ಣದಿರ್ತದಲ್ಲ ಲೈನು ಅದನ್ನೇ ಲಂಬ ಆಗಿರ್ತದೆ. ಅದಕ್ಕೆ XY ಸ್ಪರ್ಶಕ ಅತಿ ಕಡಿಮೆ ದೂರವಿರುವ ರೇಖೆ OP. ಯಾವುದು ಅತಿ ಕಡಿಮೆ ಇರ್ತದೆ ಸ್ಪರ್ಶಕ ಅದನ್ನೇ ಏನಾಗಿರ್ತದೆ, ಅದು ಲಂಬ ರೇಖೆ ಆಗಿರ್ತದೆ. ಗೊತ್ತಾಯ್ತಾ, ಅದಕ್ಕೋಸ್ಕರ ಇದು ಲಂಬ ಆಗಂಗಿಲ್ಲ ಅಂತ ಅದು ತೋರಿಸೋ ಲೆಕ್ಕಾಗಿ ಇದನ್ನೇ ಲಂಬ ಆಗ್ತದೆ. ಯಾವುದು ಕಡಿಮೆ ದೂರ ಇರ್ತದೆ, ಯಾವುದು ಸಣ್ಣದಿರ್ತದೆ ಅದೇ ಲೈನ ಅದು ಲಂಬ ಆಗಿ OPನೇ ಲಂಬ ಆಗಿರ್ತದೆ. ಅದಕ್ಕೆ XYಗ ಇದು OQ ಲಂಬ ಆಗಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ಇಷ್ಟು. ಈಗ ನೆಕ್ಸ್ಟ್ ನೋಡ್ರಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಬಾಹ್ಯ ಬಿಂದುವಿನ ಇದು ಭಾಳ ಇಂಪಾರ್ಟೆಂಟ್ ಥಿಯರಮ್. ಹೌದಾ, ಬಾಹ್ಯ ಬಿಂದು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗಿರ್ತಾವೆ ಸಮಾನುಪಾತದಲ್ಲಿ ಇರ್ತಾವೆ. 0 ವೃತ್ತ ಕೇಂದ್ರ P ಬಾಹ್ಯ ಬಿಂದುವಿನಿಂದ PQ ಮತ್ತು PR ಸ್ಪರ್ಶಕಗಳು ಎಳೆದದು. PQ = PR ಅಂತ ಪ್ರೂವ್ ಮಾಡಬೇಕಾದ. ಸಾಧನೆ, ಈ 2 ತ್ರಿಭುಜ, ಇದೊಂದು ತ್ರಿಭುಜ ಇದೊಂದು ತ್ರಿಭುಜ ತೊಗೋಬೇಕು. ಅದ OQ = OR. ಒಂದೇ ವೃತ್ತದ ತ್ರಿಜ್ಯಗಳು ಇಲ್ಲ ನೋಡ್ರಿ, ಇದೊಂದು ಏನೋ ಒಂದೇ ವೃತ್ತದ ತ್ರಿಜ್ಯಗಳವ. ಗೊತ್ತಾಯ್ತಾ, ಇಲ್ಲಿ ಏನಾಗ್ತದಂದ್ರೆ ಈ ಕಡೆ ಮತ್ತು ಇಲ್ಲಿ 90 ಡಿಗ್ರಿ ಆಗ್ತದೆ, ಕೋನ ಬರೀಬೇಕು. PQO ಮತ್ತು PRO = 90 ಡಿಗ್ರಿ ಇರ್ತವೆ. ಯಾಕಂದ್ರೆ ತ್ರಿಜ್ಯವು ಸ್ಪರ್ಶಕ್ಕೆ ಲಂಬ ಇತ್ತು ಅಂದ್ರೆ ಅಲ್ಲಿ 90 ಡಿಗ್ರಿ ಇರ್ತದೆ ಅಂತ ಗೊತ್ತದ. OP = OP. ಇದೇನದ 2 ತ್ರಿಭುಜಗಳ ನಡಬರ್ಕ್ ಇದು ಕಾಮನ್ ಆಗಿರ್ತದೆ. ಹೌದಾ, ಅದಕ್ಕೂ ಲಂಬ ಉಭಯ ಸಾಮಾನ್ಯ ಬಾಹು ಅಂತ ಕರೀತಾರೆ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಇದು ತ್ರಿಭುಜ POQ ಸಮರೂಪ. ತ್ರಿಭುಜ POR ಲಂಬ ವಿಕರ್ಣ ಬಾಹು ಪ್ರಮೇಯ ಪ್ರಕಾರ. ಹೌದಾ, ಯಾಕಂದ್ರೆ ಲಂಬ ವಿಕರ್ಣ ಬಾಹು ಯಾಕಂತಂದರೆ ಒಂದು ತ್ರಿಭುಜ ಒಳಗೆ ಯಾವುದೇ ಒಂದು 90 ಡಿಗ್ರಿ ಇತ್ತು ಅಂದ್ರೆ ಅದಕ್ಕೆ ಲಂಬ ವಿಕರ್ಣ ಬಾಹು ಪ್ರಮೇಯ ಪ್ರಕಾರ ಅದು ಏನಾಗಿ ಸಮರೂಪ ಹೊಂದೇವ ಅಂತ ಅರ್ಥ. PQ = PR. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಏನಾಗಿರ್ತಾವೆ ಸಮನಾಗಿರ್ತಾವ ಅಂತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಥಿಯರಮ್. ಹೌದಾ, ಎಷ್ಟು ಈ ಒಂದು ವಿಡಿಯೋದಲ್ಲಿ ಇವತ್ತು ನೀವು 7 ಮಾರ್ಕ್ಸ್ ಫಿಕ್ಸ್ ಮಾಡ್ಕೋರಿ ಇವತ್ತು. ಹೌದಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಪರ್ಫೆಕ್ಟಾಗಿ 7 ಮಾರ್ಕ್ಸ್ ಬಿದ್ದೇ ಬೀಳ್ತಾವೆ. ಇದಕ್ಕೆ ಬೆಟ್ರ್ ಏನು ಚಿಂತನೆ ಮಾಡ್ಕೋಬೇಡ್ರಿ ನೀವು. ಫಿಕ್ಸ್ ಇರ್ತಕ್ಕಂಥ ಇವು ಥಿಯರಮ್ ಭಾಳ ಸಿಂಪಲ್ ಆಗಿರ್ತಾವೆ. ಅದು ಯಾವ ರೀತಿ ಬರಿಬೇಕಂತದ ಒಂದು ಏನು ಸ್ಟೆಪ್ಗಳು ತಲೆಗೆ ನೆನ್ಪಿಟ್ಕೋರಿ. ಡೈಗ್ರಾಮ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಅರ್ಧ ಥಿಯರಮ್ ನೆನಪಿರ್ದಂಗೆ ಇರ್ತದೆ. ಹೌದಾ, ಯಾವ್ದು ಸರ್ ನಾವು ಎಷ್ಟು ಸರ್ ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೂ ಕೂಡ ನೆನಪು ಹೋಗ್ತದ ಅಂತ ನೀವು ಅನ್ಕೋತಿರಲ್ಲ. ಅದಕ್ಕೋಸ್ಕರ ಏನಪ್ಪ ಅಂತಂದ್ರೆ ಏನು ನೆನಪು ಹೋಗೋಂಗಿಲ್ಲ, ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಓಕೆನಾ?
ಮತ್ತು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇದೇ ಥರ ಇಂಪಾರ್ಟೆಂಟ್ ಇರ್ತಕ್ಕಂಥ ಫಿಕ್ಸ್ ಕ್ವಶನ್ಸ್ಗಳನ್ನ ನೋಡೋಣ. ಓಕೆ, ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.